ನೋಡ್ರಪ್ಪ ಏನು ವರ ಸಿಕ್ತು. ಎದೋಳ್ರ ಇಬ್ರು ಟಿವಿ ನೋಡ್ಬಿಟ್ರೆ ಮತ್ತೆ ನಿದ್ದೆ ಬರುತ್ತಾ? ಬೆಂಡೆಕಾಯಿ ಪಲ್ಯ ಅಷ್ಟು ಇಷ್ಟ ಇಲ್ಲ. ನನ್ನ ಮಟರ್ ಮಾಡ್ತಿದೆ, ಚೆನ್ನಾಗಿರೋದು ಬರುತ್ತೆ. ಏನ್ ರೆಡಿ ಆಗ್ತಿದೆ? ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಸೌದರ್ನ್ ವೈಬ್ಸ್. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಫ್ರೈಡೇ ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು 6 o'clock ಎದ್ದೆ. ನಾನು ಎದ್ಬಿಟ್ಟು ನನ್ನ ರೊಟೀನ್ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಇವಾಗ ನಾನು ಯೋಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದಿಶು ಕೂಡ ಎದ್ದಿರಲಿಲ್ಲ, ಸೋಂಬೇರಿ, ಇನ್ನೂ ಮಲಗಿದ್ದ. ಎಬ್ರಿಸಿ ಸಾಕಾಗಿ ನಾನೇ ಸರಿ ಆಯಿತು ಅಂದ್ಬಿಟ್ಟು ಟ್ರೈಪಾಡ್ನ ಇಟ್ಬಿಟ್ಟು ನಾನೇ ಯೋಗ ಸ್ಟಾರ್ಟ್ ಮಾಡಿಕೊಂಡೆ. ಈ ನಡುವೆ ಯಾಕೋ ಫ್ರೀಕ್ವೆಂಟಾಗಿ ಏನೋ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಏನು ಮಾಡಬೇಕು ಅನ್ನೋದು ಐಡಿಯಾ ಇಲ್ಲ. ಯಾರು ಕೂಡ ಕಮೆಂಟ್ ಹಾಕ್ತಾಯಿಲ್ಲ ಏನು ಮಾಡಬೇಕು ಅಂತ. ನನಗೂ ಕೂಡ ಯಾವ ಐಡಿಯಾನೂ ಕೂಡ ಬರ್ತಾಯಿಲ್ಲ. ಸೊ ಅದಕ್ಕೆ ಯೋಚನೆ ಮಾಡಿ ಏನು ಮಾಡೋದು ಅಂತ ಹಾಕ್ಲಿಕ್ಕೆ ಲೇಟ್ ಆಗ್ತಿದೆ. ಸೊ ಸಾರಿ. ಅದಕ್ಕೆ ಅಟ್ಲೀಸ್ಟ್ ಇನ್ನು ಮುಂದೆ ಆದ್ರೂ ಯೋಗ ರಿಲೇಟೆಡ್ ಏನಾದರೂ ವಿಡಿಯೋ ಬೇಕು ಅಂತಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಕಮೆಂಟಲ್ಲಿ ಹೇಳಿ ನನಗೆ ಯಾವ ಥರ ವಿಡಿಯೋ ಮಾಡಬೇಕು, ಮೀನ್ಸ್ ಯೋಗದಲ್ಲೇ ಯಾವ ರಿಲೇಟೆಡ್ ವಿಡಿಯೋ ಮಾಡಬೇಕು ಅಂತ ನೀವು ನಂಗೆ ಕಮೆಂಟಲ್ಲಿ ಹೇಳಿ. ನಾನು ಅದ್ರ ರಿಲೇಟೆಡ್ ವಿಡಿಯೋ ಮಾಡಿ ಹಾಕ್ತೀನಿ. ಜಸ್ಟ್ ಯೋಗ ರಿಲೇಟೆಡ್ ಅಂತ ಅಲ್ಲ, ಬೇರೆ ಯಾವ್ದು ರಿಲೇಟೆಡ್ ಮೀನ್ಸ್ ಕುಕ್ಕಿಂಗ ಅಥವಾ ಯಾವುದೋ ಮೀಶೋ ಹೌಲು ಅಥವಾ ಅಮೆಝಾನ್ ಹೌಲು, ಈ ಥರ ಯಾವುದಾದ್ರೂ ರಿಲೇಟೆಡ್ ವಿಡಿಯೋ ಬೇಕು ಅಂದ್ರೂ ನಂಗೆ ಕಮೆಂಟ್ ಹಾಕಿ ನಾನು ಟ್ರೈ ಮಾಡ್ತೀನಿ ನಾನು ಮಾಡಲಿಕ್ಕೆ. ನಾನು ಎಲ್ಲೂ ಟ್ರಾವೆಲಿಂಗ್ ವೀಡಿಯೋಸ್ ಮಾಡೋಣ ಅಂತಂದರೆ ಹೋದಾಗ ಟ್ರಾವೆಲಿಂಗ್ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಜಸ್ಟ್ ಸುಮ್ಮನೆ ಹಿಂಗೆ ಹೊರಗಡೆ ಹೋಗೋದು ಬರೋದು ಈ ಥರ ಚಿಕ್ಕ ಪುಟ್ಟ ವಿಷಯನೆಲ್ಲ ನನಗೆ ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ನನಗೂ ಮನಸ್ಸಿಲ್ಲ. ಬಿಕಾಸ್ ಇವಾಗ ಫ್ರೆಷರ್ ಆಗಿರೋದ್ರಿಂದ ಯೂಟ್ಯೂಬರ್ಗೆ ಮತ್ತು ಚಿಕ್ಕ ವಿಷಯನೆಲ್ಲ ನನಗೆ ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಅದು ತಲೆಗೆ ಬರೋದು ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದು ನನಗೂ ಫ್ಲ್ಯಾಶ್ ಆಗೋಲ್ಲ. ಸೊ ನಿಮಗೇನಾದರೂ ಐಡಿಯಾ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರ್ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಗೊತ್ತಿರೋರ ಹತ್ರ ಶೇರ್ ಮಾಡಿ. ಸೊ ನಿಮ್ಗೇನಾದ್ರೂ ಯಾವ ಥರ ವಿಡಿಯೋ ಬೇಕು ಅಂತ ಅನ್ನೋದಾದರೆ ಅದನ್ನು ಕಮೆಂಟಲ್ಲಿ ಡ್ರಾಪ್ ಮಾಡಿ. ಸೊ ಇನ್ನು ಆಲ್ಮೋಸ್ಟ್ ಇನ್ನೇನು ಯೋಗ ಮುಗಿತಾ ಬಂತು. ಲಾಸ್ಟ್ ಭಸ್ತ್ರಿಕಾ ಮುಗಿಸಿ ಮೆಡಿಟೇಷನ್ ಮಾಡಿ ಇನ್ನೇನು ನಂದು ಯೋಗ ಮುಗಿಯುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಅಷ್ಟು ಕೂಗಿ ಕಿರ್ಚಿ ಎಬ್ಬರಿಸಾದ್ಮೇಲೆ ಇವಾಗ ಎದ್ದು ಬಂದು ಕೂತಿದ್ದಾನೆ ಪಾಪ ನಿದ್ದೆಗಣ್ಣಲ್ಲೇ. ಸೊ ನಂದು ಇನ್ನೇನು ಮುಗೀತು, ಇನ್ನೇನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೆ ಹೋಗ್ತೀನಿ. ಬನ್ನಿ ಏನು ಮಾಡ್ತೀನಿ ನೋಡೋಣ. ಏನು ರೆಡಿ ಆಗ್ತಿದೆ? ಆಲೂಗೆಡ್ಡೆ ಪಲ್ಯ ವರ್ಸಸ್ ದೋಸೆ ಮತ್ತು ಹಂಗೆ ಬೆಂಡೆಕಾಯಿ ಪಲ್ಯ. ಹೌದಾ? ಇನ್ನೂ ಹಾಕಬೇಕು. ನಂಗೆ ಇಷ್ಟ ಇಲ್ಲ, ನನಗಿದೆ ಇಷ್ಟ. ಆದರೆ ಆ್ಯಕ್ಚುಲಿ ಏನು ಅಂದರೆ ಇಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡ್ತಾವ್ರೆ. ಆದರೆ ಅದನ್ನು ತಿಂತೀನಿ. ಆದರೆ ಇದು ಬೆಂಡೆಕಾಯಿ ಪಲ್ಯನ ಮಾತ್ರ ಮಿಸ್ ಮಾಡೋಕ್ಕೆ ಬಿಡಲ್ಲ. ಹಿಂಗೆ ಇದ್ರೆ ಒಂದು ಚೂರಲ್ಲ ಜಾಸ್ತಿನೇ ತಿನ್ನಿಸ್ತಾರೆ ಒಟ್ಟಿನಲ್ಲಿ. ಸುಮ್ಮನೆ ಅದು ದಿಶುಗೆ ಮಾಡ್ತಾ ಇರೋದು ಅಂತ ಅಂದರೆ ಹೌದು, ನಾನು ತಿನ್ನೋದು ಅದು ಮನೇಲಿ. ಆದ್ರೂ ಅದನ್ನು ಕೂಡ ತಿನ್ನಿಸ್ತಾರೆ, ಬಿಡಲ್ಲ ಏನೇ ಮಾಡಿದ್ರು. ತುಂಬ ಹೋರಾಟ ಮಾಡ್ತೀನಿ, ಏನು ಮಾಡಲಿ ಇದು ತಿನ್ನೋಕ್ಕೆ. ಇವಾಗ ಹೆಲ್ತಿ ಇರಬೇಕು ಅಂತ ಅಂತಾರಲ್ಲ, ಆಲೂಗೆಡ್ಡೆ ಕೂಡ ಹೆಲ್ತಿ ಅಂತೀನಿ. ಆದರೆ ಏನು ಮಾಡೋಕ್ಕಾಗಲ್ಲ. ಬೆಂಡೆಕಾಯಿ ಇದು ಟೇಸ್ಟ್ ಕಮ್ಮಿ ಇರೋ ಜಾಸ್ತಿ ಹೆಲ್ತು ಅಂತ ಇವರ ಥಿಯರಿ. ನಮ್ಮನೆ ನಾಯಿಗಳು ಬೊಗಳ್ತಾ ಇತ್ತು. ನಾಯಿಗಳು ಇವನೊಬ್ಬನೇ. ಅಲ್ಲಿ ಪಕ್ಕದ ಮನೆ ನಾಯಿ ಒಂದಿದೆ ದೊಡ್ಡದು, ಏನು ಅದಕ್ಕೋಗಿ ಬೊಗಳ್ತಾನೆ. ಅಲ್ಲೇನೋ ಓಯ್ ನೋಡಿ. ಪಾಪ ಮಗುಗೆ ಬೋರ್ ಆಗುತ್ತೆ ಅಂತ ಇಲ್ಲಿ ಬಂದು ಕುತ್ಕೋತಾನೆ. ಆ ಕಡೆ ಏನೂ ಇಲ್ಲ, ಬರೀ ಗೋಡೆ. ಗೋಡೆ ನೋಡ್ಕೊಂಡು ಇರ್ತೀಯ. ನೋಡ್ರಪ್ಪ ಕರೀನಾ. ಅಲ್ಲಿ ಒಂದು ಒಳ್ಳೆ ಗ್ರೌಂಡ್ ಮಾಡಿಬಿಟ್ಟವ್ರು ಹುಡುಗರು. ಗುಡ್ಸೆಲ್ಲ ಪಾಪ ಇಲ್ಲಿ ನೀಟಾಗಿ ಮಾಡೋರು. ಒಂಚೂರು ಗುಡ್ಸಿ ಇಲ್ಲಿ ಕೂತ್ಕೊಂಡು ಅಂದರೆ ಫ್ರೆಂಡ್ಸ್ ಬರೋ ಗಂಟೆ ಕಾಯ್ತಾರೆ, ಆಮೇಲೆ ಶುರು ಮಾಡ್ಕೊತಾರೆ. ಇನ್ನು ಅವ್ರನ್ನೇ ನೋಡ್ತಾರೆ ಅನ್ಸುತ್ತೆ.
ಮೆಣಸಿನ್ಕಾಯಿ ಗಿಡಗಳು ಭಯಾನಕವಾಗಿ ಒಂಚೂರು ಏನೋ ವೇಸ್ಟ್ ಮೆಣಸಿನ್ಕಾಯಿ ಇತ್ತು ಏನೋ ಹಾಕಿದ್ರು ಕೆಳಗಡೆ ಮನೆಯವರು ನಮ್ಮ ಪಾಟಿಗೆ, ಅದು ಹಿಂಗೆ ಬಂದ್ಬಿಟ್ಟೈತೆ. ಎಲ್ಲ ಬರಲ್ಲ, ಏನೊಂದು ಇದು ಇಂಥದ್ದೆಲ್ಲ ಚೆನ್ನಾಗಿರೋದು ಬರುತ್ತೆ, ಈ ಚೆನ್ನಾಗಿದ್ರೆ ಇವೆಲ್ಲ ಸತ್ತೋಗುತ್ತೆ. ನೋಡಿ ತುಂಬ ಭಯಂಕರ ಸ್ಟ್ರಾಂಗ್ ಆಗಿತ್ತು ಅನಿಸುತ್ತೆ ಅದು ಮೆಣಸಿನ್ಕಾಯಿ ಸಸಿ. ಇದಂತೂ ಈ ಗಿಡ ಇನ್ನೇನು ಪಾಟ್ ಹೊಡೆದಾಕ್ಬಿಡುತ್ತೆ, ಕಿತ್ಕೊಂಡೇ ಬರ್ತಿದೆ. ಆ್ಯಕ್ಚುಲಿ ಇದು ನಾವು ಹಾಕ್ಲಿಲ್ಲ, ನಾವೇ ಸ್ವಂತವಾಗಿ ಹಾಕ್ಲಿಲ್ಲ, ಅದೇ ಉಟ್ಕೋತು ಎಲ್ಲಿಂದನೂ ಹಾರ್ಕೊ ಬಂದೆ ಮೇ ಬಿ. ಆಮೇಲೆ ಇದು ಕರ್ಬೇವ್ದು ಆ್ಯಕ್ಚುಲಿ, ಏನು ಕರ್ಬೇವೇ ಬಿಡ್ತಾ ಇಲ್ಲ ಪಾಪ. ಓದೇ ಬೇಕು ಇದು ಬೇಡ ಅನ್ನಂಗೆ ಅಷ್ಟು ದೊಡ್ಡದಾಗಿ. ವಾಪಸ್ ಹೋಗೋಣ, ಏನಾಗ್ತೈತೆ ಮನೇಲಿ ನೋಡ್ಕೊಬರೋಣ. ಅರ್ಶಿನ ಇದು ಮೂಗು ಸುಟ್ಟಿ ಕರ್ಕಲಾಗೋಯ್ತಪ್ಪ. ಅದು ಮೂಗು ಒಳಗಡೆ ಎಲ್ಲ ಹೋಗಿ ಪಿಂಚ್ ಹಚ್ಚಿದಂಗೆ ಆಯ್ತು ಆ್ಯಕ್ಚುಲಿ. ಇದು ಎರಡು ಸೇರಿ ನನ್ನ ಮೂಗನ್ನ ಮರ್ಡರ್ ಮಾಡ್ತಿದೆ. ಕೆಳಗಡೆ ಗೇಟ್ ತೆಗ್ದೆ, ಕರಿಯ ತಪ್ಪಿಸ್ಕೊಂಡ ಎಲ್ಲಿ ಅಂತ ಹಂಗೆ ಬಾಲ್ಕನಿಗೆ ಬಂದರೆ ಇಲ್ಲ ಅವನೇ ನೋಡಿ. ಈ ಕರಿಯ ಅವ್ನ ಫ್ರೆಂಡು ಇಬ್ಬರು ಅವರೇ ಸುಮ್ಮನೆ ಮಲ್ಕೊಂಡಿರ್ತಾರೆ. ಕ್ರಿಶ್ ಕ್ರಿಶ್ ಕರಿಯ ಬರ ಮನೆಗೆ. ನೋಡಿ ಎಲ್ಲೋ ಮಲಗಿದಾನೆ, ನಮ್ಮ ಮನೆ ಜಾಗ ರೋಡ್ಗೆ ಹೋಗ್ಬಿಟ್ಟವನೆ. ನಿಂಗೆ ಅಂತ ಬೆಡ್ ಮಾಡಿಸಿಲ್ವಾ? ಬಾರೋ, ಕಳ್ಳ ನೋಡ್ದಂಗೆ ನೋಡ್ತಾ ನಂಗೆ. ಬಾ, ನಮ್ಮ ಗಲ್ಲಿ ಕ್ರಿಕೆಟರ್ಸ್, ಗಲ್ಲಿ ಗೇಮರ್ಸ್ ಕೂಡ ಹೆಂಗ್ ಕೂತಾರೆ. ಈಗ ದೋಸೆ ಆಯಿತು, ರೆಡಿ. ಈಗ ಆ್ಯಕ್ಚುಲಿ ಬಿಸಿ ಇತ್ತು, ಅದಕ್ಕೆ ಕೆಳಗಡೆ ಇಟ್ಟೆ. ಹೆಂಗಿದೆ ಡಿಶ್ಶು? ಬೆಂಡೆಕಾಯಿ ಪಲ್ಯ ಅಷ್ಟು ಇಷ್ಟ ಇಲ್ಲ, ನಿಂಗೆ ಇಷ್ಟ ಇಲ್ಲ ಅಂದ್ರೂ ತಿನ್ನಲೇಬೇಕು. ಇಷ್ಟ ಅನ್ಕೊಂಡು ತಿನ್ನು, ಇಷ್ಟ ಆಗತ್ತೆ. ಚಿಕನ್ ಗ್ರೇವಿ ಕೊಡ್ಲಾ? ಹಾಂ, ಚಿಕನ್ ಗ್ರೇವಿ ಇದು ಹೆಂಗಿದೆ? ಏನಿದೆ ಆಲೂಗಡ್ಡೆ ಪಲ್ಯದ ಮುಂದೆ. ಟಿವಿ ನೋಡೋಕೆ ಡಿಸ್ಟರ್ಬ್ ಮಾಡಲ್ಲ, ನಿದ್ದೆ ಮಾಡೋದು ಒಳ್ಳೆ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ದೆ. ನೋಡಿ ಟಿವಿ ನೋಡ್ತಾ ಇದ್ದಾನೆ ಅವನು, ಏನು ಮಾಡೋ ಕೆಲಸ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಓದಕ್ಕೂ ಏನು ಕೆಲಸ ಇಲ್ಲ. ಆದ್ಮೇಲೆ ನಾನು ನಿದ್ದೆ ಮಾಡ್ತಿದ್ದೆ. ನಿದ್ದೆ ಮಾಡಕ್ಕೆ ಅಂತ ಹೋದೆ ರೂಮಿಗೆ, ಸೊಳ್ಳೆ ಕಚ್ಚಿತು. ಅಮ್ಮ ಅವಾಗ ನಿದ್ದೆ ಬರ್ತಿದ್ಯಾ ಅಂತ, ನಿದ್ದೆ ಇನ್ನೇನ್ ಬಂತು ಅನ್ನೋವಾಗ ಎಬ್ಬರಿಸ್ಬಿಡ್ತು ನೋಡಿ. ಅದಕ್ಕೆ ಇವಾಗ ಎದ್ದು ಬಂದು ಟಿವಿ ನೋಡ್ತಾ ಇದ್ಯಾ? ನೋಡ್ತಾ ಇದ್ದೀನಿ. ಟಿವಿ ನೋಡ್ಬಿಟ್ರೆ ಮತ್ತೆ ನಿದ್ದೆ ಬರುತ್ತಾ? ಮತ್ತೆ ಬ್ರೈನ್ ಸ್ಟ್ರೈನ್ ಆಗಿ ಮತ್ತೆ ನಿದ್ದೆ ಬರುತ್ತೆ. ಯಾರು ಹೇಳಿದ್ದು ನಿನ್ಗೆ ಈ ರೆಮಿಡಿನ? ಯಾರು ಹೇಳ್ಕೊಟ್ಟಿದ್ದು? ನಾನು ಸೆಲ್ಫ್ ಡೆವಲಪ್ ಮಾಡಿದ್ದೀನಿ. ನಿನ್ನ ಈ ಸೆಲ್ಫ್ ಡೆವಲಪ್ಮೆಂಟ್ಗೆ ಇದನ್ನ ಪೇಟೆಂಟ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ, ಟೈಮ್ ಇಲ್ಲ. ಏನು ಬೇಡ, ಇದು ಡಬ್ಬ, ಇದನ್ನ ಏನು ಮಾಡಿಸ್ಬೇಡ ನೀನು. ಇಲ್ಲೊಬ್ಬ ಅವನೇ, ಇಲ್ಲೊಬ್ಬ ಕಳ್ಳ. ಬಾ ಬಾರು ಮುಂಗುರಿ, ಬಾಗಿ ಮಾಡು, ಬಾ ಒಳ್ಳೆ ಮುಚ್ಚು, ಬಾಗಿ ಮಾಡು, ಒಳ್ಳೆ ಮುಚ್ಚು ಹೋಗೋದು. ಅಗಿ ಮಾಡು, ಬಾರಿ ಅಗಿ ಮಾಡು. ಇದು ನನ್ನ ಮಗನಾಗಿ ಜಂಪ್ ಮಾಡಿ, ಜಂಪ್ ಮಾಡಿ. ಒಳ್ಳೆ ಮುಚ್ಚು ಪೊಂಗೂರಿ. ನನ್ನ ಮಗ ಅಗಿ ಮಾಡು, ಅಗಿ ಮಾಡು. ಬಾ ಇಲ್ಲಿ, ಬಾ ಬಾ, ಅಮ್ಮ ಹತ್ರ ಬಾ. ಮಸಾಜ್ ಮಾಡ್ತಾ ಇದ್ರೆ ಚೆನ್ನಾಗಿ ನಿದ್ದೆ ಮಾಡ್ಕೊತೀಯಲ್ಲ. ಮಸಾಜ್ ಮಾಡ್ತಾ ಇರಬೇಕು. ತಲೆಗೆ ಎಣ್ಣೆ ಹಾಕೋಣ ಅಂತ ಬಂದರೆ ಇವನು ಬಂದು ನಿಂತವನೆ ಕಾಯ್ಕೊಂಡು, ಈಚೆ ಬಿಡ್ತಾಳೇನೋ ಅಂತ. ಅಲ್ವೇನೋ ಕರಿಯೋ? ಹೌದು ತಾನೇ? ಟಿವಿ ನೋಡ್ತಾ ಇದೆಯಾ? ನೋಡಿ, ನೆಮ್ಮದಿಗೆ ಕಾರ್ಟೂನ್ ನೋಡ್ತಿದ್ದೆ, ಡಿಸ್ಟರ್ಬ್ ಮಾಡ್ತಿದ್ದೆ ನನಗೆ. ಕಾರ್ಟೂನ್ ನೋಡೋಕೆ ಬಿಡ್ಬೇಕಿತ್ತ ನಿಂಗೆ? ಹೌದು, ಮಕ್ಳಿರೋದು ಎಂತಕ್ಕೆ? ಕಾರ್ಟೂನ್ ನೋಡೋಕ್ಕೆ. ಇಲ್ಲಾಂದ್ರೆ ಪಾಪ ಅವರಿಗೆ ಇವರು ಟಿವಿ ಅವ್ರಿಗೆ ಲಾಸ್ ಆಗಲ್ವಾ?
ನೀನು ಮಗ ಯಾರು ನೋಡ್ಲಿಲ್ಲ ಅಂದ್ರೆ ನಾನು ನನ್ನ ಲೆವೆಲ್ ಕಟ್ಟದ್ ನೋಡ್ತಾ ಇದ್ದೀನಿ. ಅವರು ಚಿಕ್ಕವರು ಇದು ಹೋಗೋದು ನೋಡ್ತಾರೆ. ಓಕೆ, ನೀನು ತಲೆಗನ್ನ ಹಚ್ಕೊಳಲ್ಲ? ಹಚ್ಕೊಳ್ಬೇಕು, ಟೈಮೇ ಇಲ್ಲ. ಅಯ್ಯೋ ಪಾಪ, ನಿನಗೆ ಇಷ್ಟು ರಜಾ ಕೊಟ್ಟಿರೋದು ಟೈಮೇ ಸಿಗ್ತಾ ಇಲ್ಲ. ಹಾಂ, ಅದೇನು ಗೊತ್ತಾ, ನಾನು ಇದು ರಜಾ ಅಂತ ಅನ್ಸುತ್ತೆ, ಆದರೆ ಅದು ಸುಮ್ಮನೆ ಹೆಸರಿಗೆ ಮಾತ್ರ. ಇದು ರಜಾ ಅಂತ ಏನೇ ಇರಲ್ಲ. ನಾವು ಕೆಲಸ ಇನ್ನೊಂದು ಮಾಡ್ತಾ ಇರಬೇಕು. ಏನು ಮಾಡ್ತಾ ಇದ್ದೆ ಹೇಳು ಫಸ್ಟು? ನಾನು ನೋಡಿ ಇವಾಗ ಇದು ನಿನ್ನ ಏನಂತಾರೆ, ಕ್ಯಾಮ್ರಾಮನ್ ಆಗಿದೆ. ಹಾಂ, ನೋಡು ಏನೊಂದು ಮಾಡ್ತಾ ಇರ್ತೀನಿ ಹಂಗೆ, ಸುಮ್ಮನೆ ರಜಾ ಹೆಸರಿಗಷ್ಟೆ. ನಿಂತಲ್ಲೇ ಸುಟ್ಟಿ ಫ್ರೈ ಆಗ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ನಿದ್ದೆ ಹರ್ಕೊಂಡು ಹೋಗುವಷ್ಟು ನನ್ನ ಕಣ್ಣು ಮುಚ್ಚಕ್ಕಾಗ್ತಾ ಇಲ್ಲ, ತಲೆ ತಿರುಗ್ತೈತೆ ಅನ್ನೋಂಗೆ ಬರ್ತಿದೆ. ಅಂದರೆ ಏನು ಮಾಡಲಿ, ನಿದ್ದೆ ಮಾಡೋಕ್ಕೆ ಬಿಡಲ್ಲ ಯಾರು. ಇಲ್ಲಿ ಅಮ್ಮ ಡಿಸ್ಟರ್ಬ್ ಮಾಡುತ್ತೆ, ಕೆಳಗೆ ಡಿಸ್ಟರ್ಬ್ ಮಾಡ್ತಾನೆ, ಸೊಳ್ಳೆಗಳು ಚುಚ್ಚುತ್ತೆ, ಪಕ್ಕದ ಮನೆ ಆಂಟಿಯಲ್ಲಿ ಬೆಲ್ ಹೊಡಿತವ್ರೆ. ಅಯ್ಯೋ, ಅದು ಈ ಟೈಮಲ್ಲಿ ಮಧ್ಯಾಹ್ನ, ಇವಾಗ ಮಧ್ಯಾಹ್ನ 12 ಗಂಟೆ. ಇಲ್ಲಿ ನೋಡಿ ಟೈಮು 12 ಗಂಟೆ ಆಗಿದೆ. ಇವಾಗ 12 ಗಂಟೆ ಹೊಡಿತಾವೆ. ಏನು ಹೇಳಿ, ಅವ್ರಿಗೆ ಟೈಮಿಂಗ್ಸ್ ಕೊಟ್ಬಿಟ್ಟು ಇಷ್ಟೊತ್ತು ಪೂಜೆ ಮಾಡಬೇಕು, ಇಷ್ಟೊತ್ತು ಪೂಜೆ ಮಾಡಬಾರ್ದು, ನಾನು ಮಲ್ಕೋಬೇಕು, ನಂಗೆ ಡಿಸ್ಟರ್ಬ್ ಆಗುತ್ತೆ ಕೊಟ್ಟರು ಕೂಡ ಅವರು ಬೇಕಾದ್ರೆ ನಾನು ಯಾವಾಗ ಮಲ್ಕೊಂಡು ಏನು ಮಾಡಲಿ, ಅವಾಗ ಬಂದು ಇದು ಹೊಡಿತಾರಲ್ಲ. ಹೋಗಿ ಹೇಳು, ನಾನು ಇಷ್ಟೊತ್ತು ಮಲ್ಕೋತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ. ನೋಡಿ, ನಂಗೆ ಯಾರು ಮಸಾಜ್ ಮಾಡೋದಿಲ್ಲ, ವೇಸ್ಟ್ ಕೊಡಿಯೋನು. ಏನೋ ಮಸಾಜ್ ನಾನು ಇದು ನನಗೆ ನೆಟ್ಟಿಗೆ ಮಾಡಕ್ಕೆ ಬರಲ್ಲ ಅಂತ ಅಮ್ಮನೇ ಮಾಡ್ಕೊತೈತೆ. ಇವನೇನು ಮಾಡಲ್ಲ, ಸುಮ್ಮನೆ. ಅಲ್ಲ, ಇಷ್ಟೊತ್ತು ನಿನ್ನ ಕೂದಲಿಗೆ ಎಲ್ಲಿಂದ ತರಲಿ ನಾನು ಎಣ್ಣೆನ? ಹೆಂಗಿರ್ಬೇಕು ಗೊತ್ತಾ ಎಣ್ಣೆ ಅಂದ್ರೆ, ಕರಡಿ ತರ ಅದೇ ಒಂದು ಅಂಡೆ, ಎಣ್ಣೆದ ಅಂಡೆ ಇಟ್ಬಿಟ್ಟು ತಲೆನ ಅಜ್ಜಿ ಎತ್ತದಂಗೆ ಇರಬೇಕು, ಅಷ್ಟೊಂದು ಇರ್ಬೇಕು ಎಣ್ಣೆ ತಲೆಯಲ್ಲಿ, ಅವಾಗ ಅದು ಕರೆಕ್ಟ್ ಆಗೋದು. ಇಲ್ಲಿ ಅಮ್ಮ ಇಂಡೈರೆಕ್ಟ್ ಆಗಿ ಏನಾದ್ರು ರಿವೆಂಜ್ ತಗೋತೈತೆ ನಾನು ತೊಂದರೆ ಕೊಟ್ಟಿರೋದಕ್ಕೆಲ್ಲ. ಅದು ಹೆಂಗೆ ಪಚ್ತೈತೆ, ಅಯ್ಯೋಯ್ಯೋ, ಅರ್ಧ ಮೆಮೊರಿ ಲಾಸ್ ಆಯ್ತು ನಂದು. ನೋಡಿ ಇಲ್ಲಿ ಅಲ್ಲ, ಕರಡಿ ತರ ಬೆಳೆಸ್ಕೊಂಡಿದ್ದಾನೆ, ಹೇರ್ ಕಟ್ ದಬ್ಬಾಳಿಕೆ. ಅಯ್ಯೋ, ಇದಕ್ಕೇನು ನಾನು 1 ಲೀಟ್ರ್ ಎಣ್ಣೆ ತರಬೇಕು, ಇದಕ್ಕೆ ಒಂದು ಸ್ವಲ್ಪ ಗಿಲ್ಪ ಎಲ್ಲ ಆಗಲ್ಲ. ಇಷ್ಟಪ್ಪ ಹಿಂಗೆ ಬೆಳೆಸ್ಕೊಂಡಿದ್ರೆ ಅವನಿಗೆ ಪಾಪ ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕಿಂತ ಅಲ್ಲಿ ಕಾರ್ಟೂನ್ ಮೇಲೇನೆ ಗಮನ ಜಾಸ್ತಿ ಇದೆ. ಮತ್ತೆ ಎಣ್ಣೆ ಅಮ್ಮ ಹಚ್ಚುತ್ತೆ, ನಾನು ಬೇರೆ ಕೆಲಸ ಮಾಡ್ಬೋದಲ್ಲ ಅಂತ. ಅದೇ ಏನು ಮಜಾ ತಗೋತಾ ಇದ್ದ ನೋಡು. ಹಿಂಡು ಬೇಡ ಆ ಥರ, ಕೂದಲು ಉದ್ರೋಗುತ್ತೆ, ಬೋಡ ಆಗೋಯ್ತೀನಿ ನಾನು. ಅಮ್ಮ ತಿರ್ಗಾ ಕಡೆ ಕಡೆ ಅಮ್ಮ ಮೆತ್ತಗೆ ಮಾಡು. ಸ್ನಾನ ಮಾಡ್ಬೇಕಂದ್ರೆ ಇವನು ಎದ್ದೇಳಲ್ಲ, ಸ್ನಾನ ಮಾಡಿಸಂದ್ರೆ ಇವನು ಎದ್ದೇಳಲ್ಲ. ಹಿಂಗ್ ಮಲ್ಗ ನೋಡಿ ಇಬ್ರು, ಯಾಕೆ ಆಗ್ತೇ, ಕಣ್ಣು ಹೋಯ್ತು ನಂದು. ಎದ್ದೇಳ್ರ ಇಬ್ರು, ಸೋಂಬೇರಿಗಳು ತಂದು. ಬಿಸಿ ಇದ್ದೀನಿ. ಏನು ಬಿಸಿ ನೀನು? ನೋಡಿ ಕಣ್ಣು ಹೆಂಗ್ ಬಿಡ್ತಾನೆ, ಕಣ್ಣು ಗೋಲಿ ಬಿಟ್ಟಂಗೆ ಬಿಡ್ತಾನೆ. ನೋಡಿ, ಸೋಂಬೇರಿಗಳ ಥರ. ಎದ್ದಿ ಹೋಗಿ ಇವಾಗ ಸ್ನಾನ ಮಾಡಿಸು. ನಮ್ಮ ಮನೆ ಕರಿಸು ಮತ್ತೆ ಬಿಳಿ ನಾಯಿ. ಹಲೋ, ಓಡ್ಬೇಕು. ಕ್ರಿಶ್ ಎಲ್ಲಿ ಆಯ್ತಾ ಬಂಗದಿ ಸ್ನಾನ? ನನ್ನ ತಲೆ ಡಮ್ ಅಂದು ಬಿಡುತ್ತೆ ಅನ್ನೋ ಅಷ್ಟು ಕೋಪ ಬರುತ್ತೆ. ಒಡದ್ನ ಬಂಗದಿ ನಿಂಗೆ? ಅಣ್ಣ ಒಡದ್ನ ನಿಂಗೆ? ಅಲ್ಲಿ ಅಲ್ಲಿ ಚಿಕ್ಕದಾಗಿದೆ ಬೊಗಳೋದಕ್ಕೆ. ಕಾಂಪಿಟೇಷನ್. ಆ್ಯಕ್ಚುಲಿ ನಾನು ಸ್ನಾನ ಮಾಡಿದ್ದೀನಿ, ಆದರೆ ಸ್ವಲ್ಪ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ. ಪಕ್ಕದಲ್ಲಿ ಚಿಕ್ಕ ಮಕ್ಕಳು ಕಿರ್ಚ್ತಿದ್ರು, ಅದಕ್ಕೆ ನಿದ್ದೆ ಅಂತ ಆಗಲಿಲ್ಲ, ಸ್ವಲ್ಪ ನಿದ್ದೆಗಣ್ಣು ಬಂತೈತೆ ಅಷ್ಟೇ. ಜಗತ್ತಲ್ಲಿ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ನನಗೆ. ಯಾರೊಬ್ರು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಇವರೇ ಅದಕ್ಕೆ ಸಾಕ್ಷಿ. ಇವರೇ ಜಾಸ್ತಿ ಡಿಸ್ಟರ್ಬ್ ಮಾಡೋದು, ಅದಕ್ಕೆ ಸಾಕ್ಷಿ ಇವರು. ನಾನು ಡಿಸ್ಟರ್ಬ್ ಮಾಡಲ್ಲ. ಯಪ್ಪ, ನಾನು ತುಂಬ ಒಳ್ಳೆಯವರು. ನಾನು ಮಲಗಿರ್ತೀನಿ, ನೀನು ಇವಾಗ ನಿದ್ದೆ ಬರುತ್ತೆ ಅನ್ನೋವಾಗ ಡಿಸ್ಟರ್ಬ್ ಮಾಡ್ಬಿಡೋದು. ಆವಾಗ ಇದು ಏನು ನಿದ್ದೆ ಬರುತ್ತಲ್ಲ, ಒಂದು ಸತಿ ಪೂರ್ತಿ ಡಮಾರು. ಆಮೇಲೆ 1 ಅವರ್ ಮಲ್ಗೋ 2 ಅವರ್ ಮಲ್ಗೋ ನಿದ್ದೆನೇ ಬರೋದು, ಸುಮ್ಮನೆ ಒದ್ದಾಡಬೇಕು ಬೆಡ್ ಮೇಲೆ.
ಸಂಜೆ ಆಗೋದ್ರೆ ಕ್ರಿಕೆಟ್ ಅಂತೂ ಜೋರು ನಮ್ಮಲ್ಲಿ ಅಂದರೆ ಮನೆ ಹತ್ರ ನೋಡಿ ಕಮೆಂಟೇಟರ್ಸ್ ಎಲ್ಲ ಆಡ್ತಾನೆ ಈ ಕಡೆ. ಇವಾಗ ಇದಲ್ಲೇ ಅದನ್ನು ತಗೋ ಬಂದೆ, ಕೊಟ್ಟಾಯಿತು. ಇವಾಗ ಐಸ್ ಕ್ರೀಮ್ ತಿಂತಿದ್ದೀನಿ. ಹಾಂ, ಆ್ಯಕ್ಚುಲಿ ಐಸ್ ಕ್ರೀಮ್ ಅಂದರೆ ಇದು ಅಮ್ಮ ಏನ್ರಿ ಐಸ್ ಕ್ರೀಮು? ಜಾಕ್ ಫ್ರೂಟ್ದು ಅಮ್ಮನೇ ಮಾಡಿರೋದು. ಚೆನ್ನಾಗಿದೆ, ಆದರೆ ಅದು ನನಗೆ ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ ಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ಜಾಗ್ರಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸ್ವೀಟ್ ಇರುತ್ತೆ ಅಂತ. ಬನ್ನಿ, ಅಮ್ಮ ಪೂಜೆ ಮಾಡ್ತಾಯಿದ್ದೆ, ನೋಡ್ಕೊಬರೋಣ. ಆಮೇಲೆ ಬಂದು ತಿಂತೀನಿ. ಇದು ಪೂಜೆ ಅಂದರೆ ಅಮ್ಮ ಫುಲ್ ಖುಷು. ನಿನಗೆ ಓಕೆ, ಪೂಜೆನೇ ಮಾಡಲ್ಲ ನೀವು? ಓಕೆ ಓಕೆ. ಹಾಂ, ನೀನು ಮಾಡ್ತೀರ? ನಾನು ಮಾಡ್ಬಿಟ್ರೆ ಸಾಕು. ಸಾಕಲ್ವಾ? ಮನೇಲಿ ಒಬ್ಬರು ಮಾಡಿದ್ರೆ ಎಲ್ಲರೂ ಮಾಡಬೇಕು ಅಂತ ಏನಿದೆ? ನಮಸ್ತೆ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾಠೇ ವಿನಿಯೋಗಃ ವಿದ್ರಾಜದಲ್ಲಿ ಕತ್ತಲ ಶೋಭಿತ ನಿರಾಬಾಧ ನಿರ್ಜಿತ ರಾಜ್ಞೀರಮ್ಯ ರಾಜೀವತೆ ಅಮೇಯಾತ್ಮ ಪರಮ ಪಾವನ. $2,000 years later. ಸೊ ಆಯಿತು ಪೂಜೆ ಅಮ್ಮಂದು. ಹೇಳು, ಹೇಗನ್ನಿಸ್ತು ಪೂಜೆ ಮಾಡಿ? ಏನಾದರೂ ಆಶೀರ್ವಾದ ಸಿಕ್ತಾ? ಹೌದು. ಏನು ವರ ಸಿಕ್ತು? ಏನು ಕೇಳ್ಕೊಂಡೆ? ಅದನ್ನೆಲ್ಲ ಹೇಳ್ಬಾರ್ದು, ಸೀಕ್ರೆಟ್. ಪರವಾಗಿಲ್ಲ, ಸೀಕ್ರೆಟ್. ನನ್ನ ದೇವ್ರ ಮಧ್ಯೆ ಇರೋ ಸೀಕ್ರೆಟ್ ಅದು. ಥರ್ಡ್ ಪರ್ಸನ್ಗೆಲ್ಲ ಬಿಟ್ಕೊಡಲ್ಲ ಅದನ್ನೆಲ್ಲ. ನೀನು ಪೂರ್ತಿ ಇದು ಜಗತ್ತಿಗೆ ಇದನ್ನ ಬಿಟ್ಕೊಡ್ಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ. ಟೈಮ್ ಬರಲಿ. ಸೊ ಹಂಗಂದ್ರೆ ಇದು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಹೇಳ್ತೀಯಾ? ಹಾಂ, ಹೇಳ್ತೀನಿ. ಇದು ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ರು ಕೂಡ ನಮ್ಮ ಕರಿಯ ಹೀಗೆ ಮಲಗಿರ್ತಾನೆ. ಇವಾಗಲೂ ಹಿಂಗೆ ಮಲಗೋದು. ಅಯ್ಯೋ ಪಾಪ, ಇವನು ಊಟ ತಿಂದರೂ ತಿಂದಿಲ್ಲ ಅಂದರೂ ಹಿಂಗೆ ಮಲಗಿರ್ತಾನೆ. ಓಡಾಡಿ ಎಬ್ಬರಿಸಿ ಏನೇ ಮಾಡಿ ಹೊಡೀರಿ ಬಡೀರಿ ಪಾಪ ಸುಮ್ಮನೆ ಇರ್ತಾನೆ. ಹೋಗು. ಸೊ ಇವಾಗ ನೈಟ್ ಆಯಿತು, 10 ಕಾಲ ಆಯಿತು. ಇವಾಗ ಎಲ್ಲರದ್ದು ಊಟ ಆಯಿತು, ನಾನೊಬ್ಬ ಇವಾಗ ಬಾಕಿ ಇರೋದು ಸ್ವಲ್ಪ ಎಡಿಟ್ ಮಾಡ್ತಿದ್ದೆ, ಅದಕ್ಕೆ ಲೇಟ್ ಆಗೋಯಿತು. ಇವಾಗ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.